ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಕುಂಬಳಕಾಯಿ ತೊಗೊಂಡು ಗಾರ್ಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. 1 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ಏಲಕ್ಕಿ ಪುಡಿ, ಬೆಲ್ಲ, 1 ಹೋಳು ಕುಂಬಳಕಾಯಿ ಗಾರ್ಗಿ ಮಾಡೋಕ್ಕೆ ಇದಿಷ್ಟು ಬೇಕಾಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಈಗ ಹೇಗೆ ಮಾಡೋದು ನೋಡೋದಾ ಬನ್ನಿ. ಒಂದು ಪಾತ್ರೆಗೆ ನಾವು ತುರಿದಿಟ್ಕೊಂಡಿದ್ವಲ್ಲ ಕುಂಬಳಕಾಯಿನ ಹಾಕ್ಕೊಳ್ಳೋಣ. ಇವಾಗ ನೆಕ್ಸ್ಟು ಬೆಲ್ಲ ತೆಗೆದಿಟ್ಕೊಂಡಿದ್ವಲ್ಲ ಬೆಲ್ಲನೂ ಹಾಕ್ಕೊಳ್ಳೋಣ. ಈಗ ಒಂದ್ಸಲಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ, ಅದಕ್ಕೆ ಹೊಂದ್ಕೋಬೇಕು. ಈಗ ನೋಡಿ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀವಿ. ಈಗ ಅದು ತುಂಬ ಚೆನ್ನಾಗಿ ಮೆತ್ತಿಗೆ ಬೇಯಬೇಕು ಫ್ರೆಂಡ್ಸ್. ತುಂಬ ಹಣ್ಣಾಗಿ ಬೇಯಬೇಕು, ತುಂಬ ಚೆನ್ನಾಗಿರುತ್ತೆ. ಈ ಬೆಲ್ಲ ಎಲ್ಲ ಕರಗಬೇಕು, ಅಲ್ಲಿ ತನಕನೂ ಇದು ಕುದಿಸ್ಕೊಳ್ಳೋಣ. ನೋಡಿ ಕುದೀತಾ ಇದೆ ಇವಾಗ. ಈಗ ಆಗಿದೆ ಫ್ರೆಂಡ್ಸ್. ಈಗ ಇದಕ್ಕೆ ಹಿಟ್ಟು ಹಾಕ್ಕೊಳ್ಳೋಣ. ನೋಡಿ ಅದು ಎಷ್ಟು ಹಿಡಿಯುತ್ತಲ್ಲ ಅಷ್ಟೇ ಮಾತ್ರ ಹಾಕ್ಕೋಬೇಕು ಹಿಟ್ಟನ್ನ. ಜಾಸ್ತಿ ಹಾಕ್ಕೊಂಡ್ರೆ ಅದು ಗಟ್ಟಿ ಬರುತ್ತೆ. ಅದು ಪಾಕ ನಾವು ಎಷ್ಟು ಹಾಕ್ಕೊಂಡಿದ್ವಲ್ಲ, ಎಷ್ಟು ಅದು ತೆಳ್ಳಗಿರುತ್ತಲ್ಲ ಅದಷ್ಟೇ ಮಾತ್ರ ನಾವು ಹಿಟ್ಟು ಹಾಕ್ಕೋಬೇಕು. ಇದಕ್ಕೆ ಕರೆಕ್ಟಾಗಿದೆ ನಾವು 1 ಕಪ್ ತೊಗೊಂಡಿದ್ದು ಗೋಧಿ ಹಿಟ್ಟು. ಈಗ ಎಲ್ಲ ಒಂದು ಕಡೆ ತಿರುಗಿಸ್ಕೊಳ್ಳೋಣ. ಈ ಕುಂಬಳಕಾಯಿ ಜೊತೆಗೆ ಬೆಲ್ಲದ ಜೊತೆಗೆ ಈ ಗೋಧಿ ಹಿಟ್ಟು ಎಲ್ಲ ತುಂಬ ಚೆನ್ನಾಗಿ ಇದಾಗಬೇಕು, ಹೊಂದ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ಕಡೆ ಈಗ ಮೆತ್ತಿಗೆ ಬೇಯ್ತಾ ಇದೆ. ನೋಡಿ ಈಗ ಕಾಣಿಸ್ತಿದೆಯಲ್ಲ, ಈ ಹದಕ್ಕೆ ಬಂದರೆ ಸಾಕು. ಇವಾಗ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಈಗ ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು 1 ಹೋಳು ಕುಂಬಳಕಾಯಿ ಅಷ್ಟೇ ನಾವು ಹೆಚ್ಚಿದ್ದು, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಫ್ರೆಂಡ್ಸ್, ನಾನು ಈಗ ಒಂದು ಬಾಣಲಿ ತೊಗೊಂಡಿದ್ದೆ, ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಇವಾಗ ನೋಡಿ ಈ ಎಣ್ಣೆ ಕಾದ ನಂತರ ಇವಾಗ ನಾವು ಅದನ್ನ ಮಾಡಿಟ್ಕೊಂಡಿದ್ವಲ್ಲ ಒಂದೊಂದೇ ಈಗ ಎಣ್ಣೆಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇದು ಬಿಸಿ ಇದ್ದಾಗ ತಿನ್ನೋಕ್ಕಿಂತ ಸ್ವಲ್ಪ ಆರಾದಮೇಲೆ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತಾರೆ. ಇದು ಸ್ವಲ್ಪ ಟೇಸ್ಟು ಸ್ವಲ್ಪ ನಾವು ಕಜ್ಜಾಯ ಮಾಡ್ತೀವಲ್ಲ, ಕಜ್ಜಾಯ ಥರನೇ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಇದು ನೋಡಿ ಸ್ವಲ್ಪ ಚೆನ್ನಾಗಿ ಕೆಂಪಾಗಬೇಕು, ಅಲ್ಲಿ ತನಕ ಸ್ವಲ್ಪ ಬೇಯಕ್ಕೆ ಬಿಟ್ಬಿಡೋಣ. ನೋಡಿ ಕಾಣಿಸ್ತಿದೆಯಲ್ಲ, ಈಗ ಉಲ್ಟಾ ತಿರುಗಿಸ್ಕೊಳ್ಳೋಣ. ನೋಡೋಕ್ಕೆ ಸ್ವಲ್ಪ ಕಜ್ಜಾಯ ಥರನೇ ಕಾಣಿಸುತ್ತಿದ್ದು, ಆದರೆ ಇದ್ರ ಹೆಸರು ಕುಂಬಳಕಾಯಿ ಗಾರ್ಗಿ ಅಂತ ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ಈ ಕಡೆನೂ ಬೇಯ್ತಾ ಇದೆ. ಇವಾಗ ಬೇಯೋಕ್ಕೆ ಬಿಟ್ಟಿದ್ದೀವಿ. ಈಗ ಬೆಂದಿದೆ ನೋಡಿ ಫ್ರೆಂಡ್ಸ್, ಹೇಗೆ ಕಾಣಿಸ್ತಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಈ ಗಾರ್ಗಿಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.